ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್. ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಹಿಂದಿನ ಅವಧಿಯಲ್ಲಿ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಅಕ್ಟೋಬರ್ ತಿಂಗಳ ಏನು ಮಾಡಿದ್ವಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಹೌದಾ? ಆದರೆ ಈ ತಿಂಗಳು ಏನು ಮಾಡೋಣಪ್ಪ ಅಂತಂದ್ರೆ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಜಾಗತಿಕ ಸಮ್ಮೇಳನಗಳನ್ನು ಏನು ಮಾಡೋಣಪ್ಪ ಅಂದ್ರೆ 2024ರಲ್ಲಿ ನಡೆದಂತಹ ಜಾಗತಿಕ ಸಮ್ಮೇಳನಗಳನ್ನ ನೋಡೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಈ ಜಾಗತಿಕ ಸಮ್ಮೇಳನಗಳು ಅಂತಾವು ಏನು ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ಎಕ್ಸಾಮ್ಸ್ನಲ್ಲಿ 1-2 ಕ್ವಶನ್ಸ್ಗಳನ್ನು ಶಿಫ್ಟ್ ವೈಸ್ ಕೇಳ್ತಾವ. ಹೌದಾ? ಅಂತಹ ಜಾಗತಿಕ ಸಮ್ಮೇಳನಗಳು ಒಂದು ಪ್ರತಿ ವರ್ಷ 20-30 ಜಾಗತಿಕ ಸಮ್ಮೇಳನಗಳು. ಅಂದ್ರೆ ಜಾಗತಿಕ ಅಂತಂದ್ರೆ ಏನೋ ವಿಶ್ವ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ಬೇಕು. ಹೌದಾ? ನಮ್ಮ ಭಾರತ ಅದರದ್ದು ಸದಸ್ಯತ್ವ ಇರಲಿ ಅಥವಾ ಇರದೇನು ಇರಲಿ. ಹೌದಾ? ಈ ವರ್ಲ್ಡ್ಗೆ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಸಂಬಂಧಪಟ್ಟಂತಹ ದೇಶಗಳು ಕೂಡಿಕೊಂಡು ಮಾಡುವಂತಹ ಒಂದು ಸಮ್ಮೇಳನವನ್ನ ಎಂತ ಕರಿತೀವಪ್ಪ ಅಂದ್ರೆ ನಾವು ಜಾಗತಿಕ ಸಮ್ಮೇಳನಗಳಂತ ಏನ್ ಮಾಡ್ತೀವಪ್ಪ ಅಂದ್ರೆ ಕರಿತೀವಿ. ವರ್ಲ್ಡ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಈ ಕ್ವಶನ್ಸ್ಗಳು ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾವೆ. ಟೈಮನ್ನು ವೇಸ್ಟ್ ಮಾಡಿದೆ ಏನಪ್ಪಾ ಅಂದ್ರೆ ನೇರವಾಗಿ ನಾನು ಫಸ್ಟ್ ಕ್ವಶನ್ ಅನ್ನ ತಗೋತಾ ಇದ್ದೀನಿ. ನೋಡ್ರಿ, 2024ರ G20 ಆಯೋಜಿಸಿದ ದೇಶ ಯಾವುದು ಅಂತಕ್ಕಂಥದ್ದು. ಹೌದಾ? ಈ ಹಿಂದಿನ ಕ್ವಶನ್ಸ್ ಪೇಪರ್ಗಳನ್ನ ನೋಡಿದಾಗ ಈ G20 ಆಗಿರ್ಬೋದು, G7 ಆಗಿರ್ಬೋದು, ಈ ಗ್ರೂಪ್ಗಳು ಏನಿರ್ತಾವಲ್ಲ, ಇಂತಹ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಕೇಳ್ತಾ ಇರ್ತಾನ. ಬೇಕಂತಂದ್ರೆ ನೀವು ಹಿಂದಿನ ಕ್ವಶನ್ ಪೇಪರ್ ಅನ್ನ ನೋಡಬಹುದು. ಹೌದಾ? ಈ 2024 ನಾ ಈಗಾಗಲೇ ಅಕ್ಟೋಬರ್ ತಿಂಗಳ ಕರೆಂಟ್ ಅಫೇರ್ಸ್ ಹೇಳುವತ್ನಾಗ ಇದ್ರ ಬಗ್ಗೆ ಏನ್ ಮಾಡಪ್ಪ ಅಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಹೌದಾ? ಈ G20 ಸಮ್ಮೇಳನವನ್ನ ಆಯೋಜಿಸತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ಫಸ್ಟ್ ಇಂಡೋನೇಷ್ಯಾ ಕೊಟ್ಟಾನ, ಭಾರತ ಕೊಟ್ಟಾನ, ಬ್ರೆಜಿಲ್ ಕೊಟ್ಟಾನ, ದಕ್ಷಿಣ ಆಫ್ರಿಕಾ ಕೊಟ್ಟಾನ. ಇವೆಲ್ಲವೂ 4 ಕಂಟ್ರೀಸ್ ಏನಪ್ಪಾ ಅಂದ್ರೆ G20ಯ ಮೆಂಬರ್ಸ್ ಇದಾವೆ. ಹೌದಾ? G20 ಮೆಂಬರ್ಸ್ನ 4 ಏನಪ್ಪಾ ಅಂದ್ರೆ ಕಂಟ್ರಿಗಳು ಅದಾವ. ಹೌದಾ? ಇದರಲ್ಲಿ ಏನಪ್ಪಾ ಅಂದ್ರೆ ಈ ವರ್ಷ ನಡೆದಿದ್ದು ಏನಪ್ಪಾ ಅಂದ್ರೆ ಬ್ರೆಜಿಲ್ ದೇಶದಲ್ಲಿ ಏನಂತಪ್ಪ ಅಂದ್ರೆ G20 ಸಮ್ಮೇಳನ ಈ ವರ್ಷ ನಡೀತದ. ಬ್ರೆಜಿಲ್ ಯಾವ ಖಂಡಕ್ಕೆ ಸಂಬಂಧಪಟ್ಟದಂದ್ರೆ ದಕ್ಷಿಣ ಅಮೆರಿಕಾ ಖಂಡಕ್ಕೆ. ದಕ್ಷಿಣ ಅಮೆರಿಕಾದ ಅತ್ಯಂತ ದೊಡ್ಡದಾದಂತಹ ರಾಷ್ಟ್ರ ಯಾವ್ದಪ್ಪ ಅಂತಂದ್ರೆ ಈ ಬ್ರೆಜಿಲ್. ಹೌದಾ? ನಮ್ಗೆ ಇಷ್ಟೇ ಮಾಹಿತಿ ಗೊತ್ತಿದ್ರೆ ಸಾಕಾಗುದಿಲ್ಲ ನಮ್ಮ ಎಕ್ಸಾಮ್ಗೆ. ಹೌದಾ? ಏನಪ್ಪಾ ಅಂದ್ರೆ ಆಯೋಜಿತ ದೇಶಕ್ಕೆ ಇದಕ್ಕೆ ಒಮ್ಮೆ ಏನ್ ಕೇಳ್ತಾನಪ್ಪ ಅಂದ್ರ G20 ಏನಪ್ಪಾ ಅಂದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ. ಕೇಂದ್ರ ಕಚೇರಿ ಎಲ್ಲಾದ್ರೂ ಓದಿರಿ? ಕೇಂದ್ರ ಕಚೇರಿ G20 ಎಲ್ಲಿದೆ ಅಂತೇಳಿ. ಹೌದಾ? ಇದಕ್ಕೆ ಯಾವುದೇ ರೀತಿಯಾದಂತಹ ಹೆಡ್ ಕ್ವಾರ್ಟರ್ಸ್ಗಳು ಇಲ್ಲ, ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಸ್. ನೆಕ್ಸ್ಟ್, G20 ಪ್ರಾರಂಭವಾದಂತಹ ವರ್ಷ ಯಾವುದು ಅಂತ ಕೇಳ್ತಾನೆ. ಹೌದಾ? ಎಷ್ಟಪ್ಪ ಅಂತಂದ್ರ 1999ರಲ್ಲಿ ಏನಾಗುತ್ತಪ್ಪ ಅಂದ್ರೆ G20 ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತ. ಈ G20ಯ ಪ್ರಮುಖ ಉದ್ದೇಶ ಏನು ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ, G20 ಏನಪ್ಪಾ ಅಂದ್ರ ಡೆವಲಪ್ಡ್ ಕಂಟ್ರಿ ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರ ಡೆವಲಪ್ ಆಗಿರ್ತಕ್ಕಂಥ, ಅಭಿವೃದ್ಧಿ ಹೊಂದಿರತಕ್ಕಂಥ ಕಂಟ್ರಿಗಳು ಏನಪ್ಪಾ ಅಂದ್ರೆ ಇದರಲ್ಲಿ ಇದಾವ. ನೆಕ್ಸ್ಟ್, ಡೆವಲಪಿಂಗ್ ಕಂಟ್ರಿ ಅಂದ್ರೆ ಇನ್ನೂ ಏನಪ್ಪಾ ಅಂದ್ರೆ ಡೆವಲಪಿಂಗ್ ಆಗತ್ತಾವ ಅಂತ ಕಂಟ್ರಿಗಳು ಅದಾವ. ಹೌದಾ? ಫಾರ್ ಎಕ್ಸಾಂಪಲ್ ಭಾರತ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ, ಈ 4 ದೇಶಗಳು ಸೇರಿದಂತೆ ಉಳಿದಂತಹ ದೇಶಗಳು ಏನಪ್ಪಾ ಅಂತಂದ್ರ ಇನ್ನೂ ಮುಂದುವರಿತಾ ಇರ್ತಕ್ಕಂಥ ದೇಶಗಳು. ಹೌದಾ? ಮುಂದುವರಿದ ದೇಶಗಳು ಯಾವ ರೀತಿಯಾಗಿ ಪ್ರಗತಿಯನ್ನು ಸಾಧಿಸವು, ಮುಂದುವರಿಯುತ್ತಿರುವ ದೇಶಗಳು ಯಾವ ರೀತಿ ಪ್ರಗತಿಯನ್ನು ಸಾಧಿಸಾಕತ್ತಾವು, ಅದ ಆಧಾರಗಳ ಮ್ಯಾಗ ಏನಪ್ಪಾ ಅಂದ್ರ ನಾವು ಯಾವ ರೀತಿಯಾಗಿ ಒಂದು ಎಕನಾಮಿಕ್ ಕಾರಿಡಾರ್ ಅನ್ನ ನಮ್ಮ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ನಾವು ರೂಪಿಸ್ಕೋಬೇಕಂತಕ್ಕಂಥ ಒಂದು ಸಂಘಟನೆಯನ್ನ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅವು ಇದು ಮಾಡ್ತಾವ. ಕಳೆದ ವರ್ಷ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಏನಪ್ಪಾ ಅಂತಂದ್ರ ಭಾರತದಲ್ಲಿ ನಡೆದಿತ್ತು. ಹೌದಾ? ಇದು ಎಷ್ಟನೇ ಸಮ್ಮೇಳನ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಹೌದಾ? ಕ್ವಶನ್ ಕೇಳ್ತಾನ. ಎಷ್ಟನೇ ಸಮ್ಮೇಳನ ಅಂದ್ರ ಈ ವರ್ಷ ನಡೆದಿದ್ದು 19ನೆಯ ಸಮ್ಮೇಳನ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಹೌದಾ? ಇವೆಲ್ಲ ಗೊತ್ತಿರೋದು ನಿಮ್ಗೆ. ಇಶ್ಯೂ ಗೊತ್ತಿರ್ತದ, ಹೆಡ್ ಕ್ವಾರ್ಟರ್ಸ್ ಏನೋ ಇಲ್ಲ ಅಂತದ್ ಗೊತ್ತಿರ್ತದ, ಈ ವರ್ಷ ಎಲ್ಲಿ ನಡೆದ ಗೊತ್ತ, ಯಾವ ಖಂಡದಾಗ ನಡೆದ ಗೊತ್ತ, ಯಾವ ವರ್ಷ ಸ್ಟಾರ್ಟ್ ಆಗೋದು ಗೊತ್ತದ, ಆದ್ರೆ ಎಷ್ಟನೇದು ಅಂತ ಕೇಳ್ಬಿಡ್ತಾನ. ಅವಾಗ ಏನ್ ಮಾಡ್ತೀರಿ? ಹೌದಾ? ಅದನ್ನು ಕೂಡ ನೆನ್ಪಿಟ್ಕೋರಿ. 19ನೇ ಆವೃತ್ತಿ ಸಮ್ಮೇಳನ ಅಂತಕ್ಕಂಥದನ್ನ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇಲ್ಲ ನೋಡ್ರಿ, 4ನೇ ನವೀಕರಿಸಬಹುದಾದ ಇಂಧನ ಹೂಡಿಕೆ ಸಮಾವೇಶ 2024ರಲ್ಲಿ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಹೌದಾ? ಇದಕ್ಕೇನಪ್ಪಾ ಅಂದ್ರ ಇಂಗ್ಲಿಷ್ನ್ಯಾಗ ನವೀಕರಿಸಬಹುದಾದ ರೀಯೂಸೇಬಲ್ ಅಂತ ಕರಿತೀವಿ ನಾವು. ಹೌದಾ? ರೀಯೂಸೇಬಲ್ ಅಂದ್ರ ನಾವು ಎಷ್ಟೇ ಏನಪ್ಪಾ ಅಂತಂದ್ರ ಬಳಸಿದ್ರು ಅದು ಏನಪ್ಪಾ ಅಂದ್ರ ಮುಗಿದು ಹೋಗಂಗಿಲ್ಲ. ಅಂತಹ ಸಂಪನ್ಮೂಲವನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ನವೀಕರಿಸಬಹುದಾದ. ಉದಾಹರಣೆಗಾಗಿ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಈ ಎಲ್ಲ ಏನಪ್ಪಾ ಅಂದ್ರೆ ಇವು ನವೀಕರಿಸಬಹುದಾದ. ಇನ್ನು ನವೀಕರಿಸಲಾಗದ ಅಂತ ಬರ್ತಾವ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ಕಲ್ಲಿದ್ದಲು.
ಕಲ್ಲಿದ್ದಲಾಗಿರ್ಬೋದು, ನೆಕ್ಸ್ಟ್ ಗ್ಯಾಸ್ ಆಗಿರ್ಬೋದು, ಹೌದಾ, ನೆಕ್ಸ್ಟ್ ಪೆಟ್ರೋಲಿಯಂ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ನವೀಕರಿಸಲಾಗದ ಅಂತ ಕರಿತೀವಿ. ಹೌದಾ, ಇವುಗಳನ್ನ ಹೆಚ್ಚೆಚ್ಚು ಯೂಸ್ ಮಾಡ್ಕೊಂತ ಹೋದಿವಿ ಅಂತಂದ್ರ ಒಂದೊಂದು ಭೂಮಿ ಮ್ಯಾಗ ಏನಪ್ಪಾ ಅಂದ್ರೆ ಭೂಮಿಯ ಅಂತರಾಳದಲ್ಲಿ ಒಂದೊಂದು ದಿನ ಏನಾಗತ್ತಪ್ಪ ಅಂದ್ರ ಈ ಸಂಪನ್ಮೂಲ ಏನಾಗತ್ತಪ್ಪ ಅಂತಂದ್ರ ಖಾಲಿ ಆಗಿಬಿಡ್ತದ. ಹೌದಾ, ಖಾಲಿ ಆದ ನಂತರ ನಾವ್ ಏನ್ ಮಾಡ್ತೇವಪ್ಪ ಅಂದ್ರ ಮುಂದಿನ ಪೀಳಿಗೆಗೆ ಏನಪ್ಪಾ ಅಂದ್ರೆ ಯಾವುದೇ ಇಂಧನವನ್ನ ಕೊಡಲ್ಲ, ಶೂನ್ಯ ಇಂಧನವನ್ನ ಕೊಡ್ಬೇಕಾಗತ್ತ. ಅರ್ಥ ಆಯ್ತಾ? ಈ ಮುಂದಿನ ಪೀಳಿಗೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈಗ ಸದ್ಯ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಮಿತವ್ಯಯವಾಗಿ ಬಳಸುವುದನ್ನ ನಾವೇಂತ ಕರಿತೀವಪ್ಪ ಅಂದ್ರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ. ಬಹಳ ಇಂಪಾರ್ಟೆಂಟ್ ಈ ವರ್ಡ್, ಬಹಳ ಸ್ವಲ್ಪ ಕ್ವಶನ್ ಕೇಳ್ತಿರ್ತಾನೆ. ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಎಂದರೇನು ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಏನಂತೇಳಿ ಕ್ವಶನ್ ಕೇಳ್ತಾನ. ಹೌದಾ, ಮುಂದಿನ ಪೀಳಿಗೆಗಳನ್ನ ಗಮನದಲ್ಲಿಟ್ಟುಕೊಂಡು ಈಗ ನಾವು ಸದ್ಯ ಏನ್ ಮಾಡ್ಬೇಕಂದ್ರೆ ಸಂಪನ್ಮೂಲಗಳನ್ನ ಮಿತವ್ಯಯವಾಗಿ ಬಳಸುವಂತ ಒಂದು ವ್ಯವಸ್ಥೆಯನ್ನು ನಾವೆಂತ ಕರಿತೀವಿ ಅಂದ್ರೆ ಸುಸ್ಥಿರ ಎಕನಾಮಿಕ್ ನೀವು ವಿಷಯದಾಗ ನೋಡೋಕಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಮ್ಯಾಟರ್ ಇದು. ಹೌದಾ, ಆ ಒಂದು ಉದ್ದೇಶವನ್ನ ಅದನ್ನ ಗಮನದಲ್ಲಿಟ್ಟುಕೊಂಡು ನವೀಕರಿಸಬಹುದಾದ ಅಂದ್ರೆ ವೇಸ್ಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ಸಮುದ್ರದ ಅಲೆಗಳು ಸುಮ್ಮನೆ ವೇಸ್ಟ್ ಆಗತ್ತಾವ. ಅದರಿಂದ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೋಂತ ಈಗ ಆಲ್ರೆಡಿ ನಾವು ಗುಜರಾತ್ನಲ್ಲಿ ಸ್ಟಾರ್ಟ್ ಅದ ವಿದ್ಯುತ್ ಅಲೆಗಳಿಂದ ಏನಪ್ಪಾ ಅಂದ್ರೆ ವಿದ್ಯುತ್ತನ್ನ ಸ್ಟಾರ್ಟ್ ಮಾಡೋದು ಅಂದ್ರೆ ಸಮುದ್ರ ಅಲೆಗಳಿಂದ. ಹೌದಾ, ಅದೇ ರೀತಿಯಾಗಿ ಅಂತಹ ಮತ್ಯಾವ ಸಂಪನ್ಮೂಲಗಳು ಬರ್ತಾವ ಅವುಗಳು ಇಂಧನದ ಹೂಡಿಕೆ ಸಮಾವೇಶ. ಯಾವ್ಯಾವ್ದ್ರ ಮೇಲೆ ನಾವು ಹೂಡಿಕೆ ಮಾಡ್ಬೋದು, ಯಾವ್ಯಾವ್ದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರೀಯೂಸಬಲ್ ಮಾಡ್ಕೋಬಹುದು ಅಂತಹಗಳಿಗೆ ಏನಪ್ಪಾ ಅಂದ್ರೆ ಸಮಿಟ್ ಅನ್ನ ಎಲ್ಲಿ ನಡೆಸಿದ್ವಪ್ಪ ಅಂತಂದ್ರ ದೆಹಲಿ, ಮುಂಬೈ, ಗಾಂಧಿನಗರ್ 4 ಆಪ್ಷನ್ಸ್ ಕೊಟ್ಟಾರ. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಗಾಂಧಿನಗರ. ಗಾಂಧಿನಗರ ಯಾವ ರಾಜ್ಯದ ರಾಜಧಾನಿ ಅಂತಂದ್ರೆ ಗುಜರಾತ್. ಹೌದಾ, ಗುಜರಾತ್ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಗಾಂಧಿನಗರದಲ್ಲಿ ಏನೈತಪ್ಪ ಅಂತಂದ್ರ ಈ ಪುನರ್ ಬಳಕೆ ಮಾಡುವಂತ ಇಂಧನಗಳ ಬಗ್ಗೆ ಏನಪ್ಪಾ ಅಂದ್ರೆ ಸಮಾವೇಶ ನಡೀತು. ಇಲ್ಲಿ ಏನಪ್ಪಾ ಅಂದ್ರ ಹಲವಾರು ಪ್ರಮುಖವಾದಂತಹ ಆರ್ಥಿಕ ತಜ್ಞರು ತಮ್ಮದೇ ಆದಂತಹ ಒಂದು ಇದೇನಪ್ಪಾ ಅಂದ್ರ ಮಾಹಿತಿಯನ್ನ ಕೊಟ್ಟ ಹೋಗಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನ್ಯಾಟೋ 2024 ಸಮ್ಮೇಳನ ಎಲ್ಲಿ ನಡೀತು ಇದ್ರ ಬಗ್ಗೆ ನಾ ಏನಪ್ಪಾ ಅಂದ್ರೆ ಬಹಳ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಹೌದಾ, ಫಸ್ಟ್ ನ್ಯಾಟೋ ಲಾಂಗ್ ಫಾರ್ಮ್ ಬಹಳ ಕನ್ಫ್ಯೂಸ್ ಮಾಡ್ತಿರ್ತಾನೆ. ಏನಪ್ಪ ಅಂದ್ರೆ ನಾರ್ತ್ ಏಷ್ಯನ್ ಟ್ರೀಟಿ ಆರ್ಗನೈಸೇಷನ್ ಆಪ್ಷನ್ ಕೊಟ್ಟಿರ್ತಾನ. ಹೌದಾ, ನೆಕ್ಸ್ಟ್ ಏನ್ ಕೊಟ್ಟಿರ್ತಾನಪ್ಪ ಅಂದ್ರ ನ್ಯಾಷನಲ್ ಟ್ರೀಟಿ ಆರ್ಗನೈಸೇಷನ್ ಕೊಟ್ಟಿರ್ತಾನ. ಅದ ಕನ್ಫ್ಯೂಸ್ ಮಾಡಕ್. ಅದ್ರ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ನಾರ್ತ್ ಅಂಟಾರ್ಕಟಿಕ್ ಟ್ರೀಟಿ ಆರ್ಗನೈಸೇಷನ್. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರ ಇದ ನಮ್ಮ ವರ್ಲ್ಡ್ ಮ್ಯಾಪ್ ಅಂತ ತಿಳ್ಕೊಂಡಿ ಅಂತಂದ್ರ ಈ ಮೇಲ್ಭಾಗ ಉತ್ತರ ಧ್ರುವದಲ್ಲಿ ಏನು ಎಲ್ಲ ದೇಶಗಳು ಬರ್ತಾವಲ್ಲ, ನಮ್ಮ ವರ್ಲ್ಡ್ ಮ್ಯಾಪ್ ನಲ್ಲಿ ತಿಳ್ಕೊಂಡಾಗ ಈ ಮೇಲ್ಗಡೆ ಉತ್ತರ ಧ್ರುವದಲ್ಲಿ ಏನಪ್ಪ ದೇಶಗಳು ಬರ್ತಾವಲ್ಲ ಈ ಎಲ್ಲಾ ದೇಶಗಳು ಕೂಡ್ಕೊಂಡು ಏನ್ ಮಾಡ್ತಾವಪ್ಪ ಅಂತಂದ್ರ ಒಂದು ಸಂಘಟನೆಯನ್ನು ಮಾಡ್ಕೊಂತಾವ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನ್ಯಾಟೋ ಸಂಘಟನೆ. ಮತ್ತೆ ಇದ್ರ ಮ್ಯಾಗ ಕ್ವಶನ್ ಕೇಳ್ತಾನೆ, ನ್ಯಾಟೋ ಸಂಘಟನೆಯು ಒಂದು ಶಾಂತಿ ಪಡೆಯಾಗಿದೆ, ಒಂದು ಏನಪ್ಪಾ ಅಂದ್ರ ಶಿಸ್ತು ಪಡೆಯಾಗಿದೆ, ಹೌದಾ, ಒಂದು ಆರ್ಥಿಕ ಪಡೆಯಾಗಿದೆ, ಒಂದು ಮಿಲಿಟರಿ ಪಡೆಯಾಗಿದೆ. ಈ ತರ ಕ್ವಶನ್ ಕೇಳ್ಬೋದು. ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇದು ಒಂದು ಮಿಲಿಟರಿ ಪಡೆ. ಹೌದಾ, ಆ ಎಲ್ಲಾ ದೇಶಗಳು ಕೂಡ್ಕೊಂಡು ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮದೇ ಆದಂತ ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಕೊಳ್ಳಕ್ ಏನ್ ಮಾಡವಪ್ಪ ಅಂತಂದ್ರೆ ಅವೆಲ್ಲ ಒಂದು ಸಂಘಟನೆ ಮಾಡ್ಕೊಂಡವ. ಅದಕ್ಕ ನ್ಯಾಟೋ ಅಂತಕ್ಕಂತ ಕರಿತೀವಿ. ಹೌದಾ, ಇದು ಯಾವಾಗ ರಚನೆ ಆಯ್ತಪ್ಪ ಅಂದ್ರ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್. ಹೌದಾ, ಎರಡನೆಯ ಒಂದು ಮಹಾಯುದ್ಧದ ನಂತರ ಏನಪ್ಪಾ ಅಂತಂದ್ರೆ ಈ ನ್ಯಾಟೋ ಸಂಘಟನೆ ಅಂತಕ್ಕಂಥ ಸ್ಟಾರ್ಟ್ ಆಗತ್ತ. ಹೌದಾ, ಇಲ್ಲಿ ನೋಡ್ರಿ, ಈ ನ್ಯಾಟೋ 2024 ಸಮ್ಮೇಳನ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಸಮ್ಮೇಳನಗಳನ್ನ ನಡ್ಸ್ಕೊಂತ ಬರ್ತಾರ. ಹೌದಾ, ಈ ನ್ಯಾಟೋ 2024 ಅಥವಾ ನ್ಯಾಟೋ ಏನಪ್ಪಾ ಅಂತಂದ್ರ ಸಂಘಟನೆಯ ಕೇಂದ್ರ ಕಚೇರಿ. ಇದು ಕೇಂದ್ರ ಕಚೇರಿ ಇಲ್ಲ, ನಂಗೆ ಕೇಂದ್ರ ಕಚೇರಿ ಅದ ಎಲ್ಲಿ ಬರ್ತದಪ್ಪ ಕೇಂದ್ರ ಕಚೇರಿ ಅಂದ್ರೆ ಬೆಲ್ಜಿಯಂನ ಬ್ರುಸೆಲ್ಸ್. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇದು ಬೆಲ್ಜಿಯಂನ ಬ್ರುಸೆಲ್ಸ್ ಅಂತಕ್ಕಂಥ ಒಂದು ಏನಪ್ಪಾ ಅಂತಂದ್ರ ದೇಶದಲ್ಲಿ ಏನಪ್ಪಾ ಅಂದ್ರ ಇದರ ರಾಜಧಾನಿ ಬರ್ತದ. ಬ್ರುಸೆಲ್ಸ್ ಯಾವ ದೇಶದ ರಾಜಧಾನಿ ಹೇಳ್ರಿ? ಬೆಲ್ಜಿಯಂ. ಹೌದಾ, ಬೆಲ್ಜಿಯಂ ಯಾವ ಇದ್ರ ಖಂಡದಾಗ ಬರ್ತಪ್ಪ ಅಂದ್ರ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಒಂದು ದೇಶ ಇದು. ಹೌದಾ, ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಒಂದು ದೇಶ ಬೆಲ್ಜಿಯಂ. ಬೆಲ್ಜಿಯಂನಲ್ಲಿ ಇದರ ಕೇಂದ್ರ ಕಚೇರಿ ಇದೆ, ನೆನ್ಪಿಟ್ಕೋಬೇಕು. ಹೌದಾ, ಇನ್ನು ನೆಕ್ಸ್ಟ್, ಈ ನ್ಯಾಟೋ ಸಂಘಟನೆಯು ಪ್ರಾರಂಭವಾದ ವರ್ಷ ಯಾವುದು? ಹೌದಾ, ಈ ನ್ಯಾಟೋ ಸಂಘಟನೆ ಪ್ರಾರಂಭವಾದ ವರ್ಷ ಯಾವ್ದಪ್ಪ ಅಂತಂದ್ರೆ ಯಾವ್ದು ಬಿ 40
ಎಷ್ಟಪ್ಪ ಅಂದ್ರೆ 1949ರಲ್ಲಿ. ಹೌದಾ, ಕನ್ಫ್ಯೂಸ್ ಆಗತ್ತ. ಹೌದಾ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. 1940 ಗೊತ್ತಿತ್ತ ನಿನಗ, ಆಪ್ಷನ್ಸ್ ಅವನ್ನ ಕೊಡ್ತಾನ ನಾಳೆ. 1948, 47, 49, 44. ನೀ 40 ಗೊತ್ತಿರ್ತದ, ಮ್ಯಾಗಿಂದ ಗೊತ್ತಿರಂಗಿಲ್ಲ, ಅವಾಗ ಏನ್ ಮಾಡವ್? ಹೌದಾ, ಸರಿಯಾದ ಉತ್ತರ ಏನಪ್ಪಾ ಅಂದ್ರ 1949ರಲ್ಲಿ ಈ ಸಂಘಟನೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೌದಾ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾವ ವರ್ಷ ಸ್ಥಾಪನೆ ಆಗ್ಯದ ನೆನ್ಪಿಟ್ಕೋರಿ. 1949ರಲ್ಲಿ ಇದು ಏನಾಗತ್ತಪ್ಪ ಅಂತಂದ್ರೆ ನ್ಯಾಟೋ ಸಂಘಟನೆ ಸ್ಟಾರ್ಟ್ ಆಗತ್ತಾ. ರಾಜಧಾನಿ ಬೆಲ್ಜಿಯಂ ಬ್ರುಸೆಲ್ಸ್ ನಲ್ಲಿ ಅದ. ಈ ವರ್ಷ ಸಮ್ಮೇಳನ ಎಲ್ಲಿ ನಡೀತು? ಈ ವರ್ಷ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂತಂದ್ರ ಫ್ರಾನ್ಸ್ ಕೊಟ್ಟಾನ, ಸ್ವೀಡನ್ ಕೊಟ್ಟಾನ, ಇಂಗ್ಲೆಂಡ್ ಕೊಟ್ಟಾನ, USA ಕೊಟ್ಟಾನ. ಈ ನ್ಯಾಟೋ ಸಂಘಟನೆಯಿಂದ ಏನ್ ಮಾಡ್ತಪ್ಪ ಅಂದ್ರೆ ಮಿಲಿಟರಿ ಶಕ್ತಿಯನ್ನ ಯಾವ ರೀತಿಯಾಗಿ ನಾವು ಹೆಚ್ಚು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಿರ್ತಾವ. ಈ ವರ್ಷ ನಡೆದಿದ್ದು ಎಲ್ಲಪ್ಪ ಅಂತಂದ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸದ್ಯ ಏನಪ್ಪಾ ಅಂದ್ರೆ ಅಮೇರಿಕಾವನ್ನ ಮುಂದಾಳತ್ವ ವಹಿಸತಕ್ಕಂಥ ದೇಶ ಅಂತ ಕೂಡ ಕರೀತಾರೆ. ಹೌದಾ, ಇಷ್ಟು ಮಾಹಿತಿ ಇರಲಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಇಲ್ಲ ನೋಡ್ರಿ, ಈ ನ್ಯಾಟೋ ಸಂಘಟನೆ ಏನಪ್ಪಾ ಅಂತಂದ್ರ ಇತ್ತೀಚಿನ ಸೇರಿದಂತ ರಾಷ್ಟ್ರ ಯಾವುದು ಅಂತ ಕ್ವಶನ್ ಕೇಳ್ತಾರ. ಹೌದಾ, ಇತ್ತೀಚೆಗೆ ಸೇರ್ತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಂದ್ರ ದಟ್ ಈಸ್ ಸ್ವೀಡನ್ ದೇಶ. ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು ಕ್ವಶನ್. ಇತ್ತೀಚೆಗೆ ನ್ಯಾಟೋ ಸಂಘಟನೆಯನ್ನ ಸೇರ್ತಕ್ಕಂಥ ದೇಶ ಯಾವಪ್ಪ ಅಂದ್ರೆ ಸ್ವೀಡನ್ ದೇಶ. ಹೌದಾ, ಯುರೋಪ್ ಖಂಡದಲ್ಲಿ ತನ್ನದೇ ಆದಂತಹ ಒಂದು ವಾಣಿಜ್ಯೋದ್ಯಮಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ದೇಶ ಯಾವುದು? ಸ್ವೀಡನ್ ದೇಶ ಇತ್ತೀಚೆಗೆ ಸೇರ. ಹೌದಾ, ಈ ಒಂದು ನ್ಯಾಟೋ ಸಂಘಟನೆ ಏನಪ್ಪಾ ಅಂದ್ರೆ ಯುಕ್ರೇನ್ ಅಂತಕ್ಕಂಥ ಒಂದು ದೇಶ ಏನಾಗತ್ತಪ್ಪ ಅಂದ್ರ ಸೇರಕ ಏನಪ್ಪಾ ಅಂದ್ರ ತಯಾರಿ ಮಾಡ್ಕೋತಾ ಇರ್ತದ. ಅದಕ್ಕೆ ರಷ್ಯಾ ಏನ್ ಮಾಡ್ತದಪ್ಪ ಅಂದ್ರ ನೀನು ನ್ಯಾಟೋ ಸಂಘಟನೆಗೆ ಸೇರ್ಬೇಡ. ಈ ರಷ್ಯಾ ದೇಶ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ನ್ಯಾಟೋ ಸಂಘಟನೆಯ ಕಟ್ಟ ವಿರೋಧಿ. ಇದು ರಷ್ಯಾ, ನೀನು ಉಕ್ರೇನ್ ಏನಪ್ಪಾ ಅಂದ್ರೆ ಸೇರ್ಬೇಡ ಅಂತ ಹೇಳ್ತಾರ. ಆದ್ರೆ ಏನಪ್ಪಾ ಅಂತಂದ್ರೆ ಉಕ್ರೇನ್ ನಾ ಏನ್ ಮಾಡ್ತಾನಪ್ಪ ಅಂದ್ರೆ ಸೇರ್ತಾನಂತ ಹೇಳ್ತದ. ಯಾಕ್ರಿ ರಷ್ಯಾ ಇದಕ್ಕೆ ಹೇಳ್ಬೇಕಂದ್ರ ಮೊದಲು ಉಕ್ರೇನ್ ರಷ್ಯಾದಾಗಿತ್ರಿ. ಹೌದಾ, USSR ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಯಾವಾಗ ವಿಭಜನೆ ಆಯ್ತಲ್ಲ 1991ನೇ ಇಸ್ವಿಯಾಗ, ಆವಾಗ ಏನಪ್ಪಾ ಅಂದ್ರೆ ಯುಕ್ರೇನ್ ಅನ್ನ ಒಡೆದು ಕೊಟ್ಟಿವಿ. ರಷ್ಯಾ ಏನ್ ಮಾಡ್ತಪ್ಪ ಅಂದ್ರೆ ಒಡೆದು ಕೊಡ್ತು. ಅವಾಗೆಲ್ಲ ಸ್ವತಂತ್ರ ಆಗೀನಿ, ನಾ ಯಾವ ಸಂಘಟನೆಯನ್ನು ಸೇರ್ಕೊಂತೀನಿ ಅಂತ ಏನಪ್ಪಾ ಅಂದ್ರೆ ಇದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ರಷ್ಯಾ ಏನಪ್ಪಾ ಅಂದ್ರೆ ಅದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿತು. ಇದರ ಮಾತು ಕೇಳಲ್ಲ ಏನಪ್ಪಾ ಅಂದ್ರೆ ನ್ಯಾಟೋ ಸಂಘಟನೆಗೆ ಸೇರಕ್ ತಯಾರು ನಡೆಸಿದಾಗ ಏನ್ ಮಾಡ್ತಪ್ಪ ಅಂದ್ರೆ ರಷ್ಯಾ ಅನಿವಾರ್ಯವಾಗಿ ಇದ್ರ ಮ್ಯಾಗ ದಾಳಿಯನ್ನ ಮಾಡಿತು. ಇದೆಲ್ಲ ನಿಮ್ಗೆ ಗೊತ್ತದ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಕದನ 1000 ದಿವಸಗಳನ್ನ ಪೂರೈಸದ. ನೆನಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಇದ್ರ ಮ್ಯಾಗ ಕ್ವಶನ್ ಬಂದ್ರು ಬರ್ಬೋದು. 1000 ದಿವಸ ಐತಂತ ಇದನ್ನ ಸ್ಟಾರ್ಟ್ ಆಗಿ. ಅದಕ್ಕೂ ಏನಪ್ಪಾ ಅಂದ್ರೆ ಕ್ವಶನ್ ಕೇಳ್ಬೋದು. ಈ ರಷ್ಯಾ ಮತ್ತು ಯುಕ್ರೇನ್ ಏನಪ್ಪಾ ಅಂದ್ರ ಆಗಕ್ಕೆ ಏನಪ್ಪಾ ಅಂದ್ರೆ ಮೇನ್ ಕಾರಣ ಈ ನ್ಯಾಟೋ. ಹೌದಾ, ನ್ಯಾಟೋ ಪಡೆಗೆ ಸೇರ್ತಂತದ, ಇದು ಬ್ಯಾಡ್ ಅಂತದ. ಹೌದಾ, ನೋಡೋಣ ಎಲ್ಲಿಗೆ ಏನಾಗತ್ತಪ್ಪ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಏನಪ್ಪಾ ಅಂದ್ರೆ ಈಗ USA ಏನಪ್ಪಾ ಅಂತಂದ್ರ ಅಧ್ಯಕ್ಷರಾಗಿ ಏನಪ್ಪಾ ಅಂತಂದ್ರ ಆಯ್ಕೆಯಾಗ್ಯಾರ. ಇದ್ರ ಮ್ಯಾಗ ಏನಪ್ಪಾ ಅಂದ್ರೆ ಯಾವ ನಿಲುವನ್ನ ತಾಳ್ಕೊಂತಾರ ಅಂತಕ್ಕಂಥದನ್ನ ನೋಡ್ತೀವಿ. ಅವರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಸ್ತಕ್ಷೇಪ ಈ ಯುದ್ಧದಲ್ಲಿ ಆಗಲಿ ಅಂತಕ್ಕಂಥದ್ದು ಅವರು ಬಯಕೆ ಅದ. ನೋಡೋಣ ಮುಂದೆ ಏನಾಗತ್ತಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಯಾವ ದೇಶ 16ನೇ ಬ್ರಿಕ್ಸ್ ಸಮ್ಮೇಳನವನ್ನ ಆಯೋಜಿಸಿದೆ? ಇದು ಕೂಡ ಏನಪ್ಪಾ ಅಂದ್ರ ಬ್ರಿಕ್ಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಏನಪ್ಪಾ ಅಂದ್ರೆ ಸಂಘಟನೆ. ಇಂಡಿಯಾ, ಚೀನಾ, ಬ್ರೆಜಿಲ್, ರಷ್ಯಾ. ಹೌದಾ, ಇವೆಲ್ಲ 4 ಏನಪ್ಪಾ ಅಂದ್ರ ದೇಶಗಳು ಏನಪ್ಪಾ ಅಂದ್ರ ಬ್ರಿಕ್ಸ್ ಸಂಘಟನೆಯಲ್ಲಿ ಸದಸ್ಯ ಆಗಿರ್ತಕ್ಕಂಥ ರಾಷ್ಟ್ರಗಳು. ಪ್ರಸ್ತುತ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ ಇದು. ಯಾವ ದೇಶದಲ್ಲಿ ನಡೆದಪ್ಪ ಅಂತಂದ್ರ ರಷ್ಯಾ ದೇಶದಲ್ಲಿ. ರಷ್ಯಾ ದೇಶದ ಕಜಾನ್ ಅಂತಕ್ಕಂಥ ಒಂದು ಪ್ರದೇಶ ಬರ್ತದ. ಅಲ್ಲಿ ಏನಪ್ಪಾ ಅಂದ್ರ ಈ ಬ್ರಿಕ್ಸ್ ಅಂತಕ್ಕಂಥ ಒಂದು ಸಂಘಟನೆ ನಡೆದ. ಬ್ರಿಕ್ಸ್ ನಿಮ್ಗೆಲ್ಲ ಗೊತ್ತದು. ಬ್ರಿಕ್ಸ್ ಬಿ ಅಂದ್ರೆ ಏನಪ್ಪಾ ಅಂದ್ರ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ. ಮೊದಲಿಗೆ ಏನಪ್ಪಾ ಅಂತಂದ್ರೆ ಇದು ಎಸ್ ಇದ್ದಿದ್ದಿಲ್ಲ. ಫಸ್ಟಕ್ಕೆ ಏನೈತಪ್ಪ ಅಂತಂದ್ರೆ ಬ್ರಿಕ್ ಅಂತ ಅರ್ಥ ಮಾಡ್ಕೊಂಡಿದೀವಿ ನಾವು 4 ದೇಶಗಳು. ಹೌದಾ, ಯಾವಾಗ ಸೌತ್ ಆಫ್ರಿಕಾ ಸೇರ್ತು
ಆವಾಗ ಇದನ್ನ ಏನಂತ ಕರಿತೀವಿ ಅಂದ್ರೆ ಬ್ರಿಕ್ಸ್ ಅಂತ ಕರೆದ್ವಿ. ಹೌದಾ? ಈಗೇನಪ್ಪ ಅಂತಂದ್ರೆ 5 ದೇಶಗಳೇನಪ್ಪ ಅಂದ್ರೆ ರಾಷ್ಟ್ರ ಆಯ್ತು ಬ್ರಿಕ್. ಆದರೆ ನಿಮ್ಗೆ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಪ್ರಸ್ತುತ ಬ್ರಿಕ್ಸ್ ಸಂಘಟನೆಯಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳು ಎಷ್ಟಂತ ಕೇಳ್ತಾನ. ಕ್ವಶನ್ಯಾಗ ಸಬ್ ಕ್ವಶನ್ ಇದು. ಆಪ್ಷನ್ ಎ ನಿಮ್ಗೆಲ್ಲ ಗೊತ್ತದ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 9. ಹಿಂಗೂ ಕ್ವಶನ್ ಕೇಳ್ತಾನ. ಬ್ರಿಕ್ಸ್ ಸಂಘಟನೆಯಲ್ಲಿ ಪ್ರಸ್ತುತ ಅಂತ ರಾಷ್ಟ್ರಗಳು ಎಷ್ಟು? ಬ್ರಿಕ್ಸ್ ಸಂಘಟನೆಯಲ್ಲಿ ಪ್ರಸ್ತುತ ಇರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 9 ರಾಷ್ಟ್ರಗಳು ನೋಡ್ರಿ. ಅರ್ಥ ಆಯ್ತಾ? ಪ್ರಸ್ತುತ ಎಷ್ಟಪ್ಪ ಅಂತಂದ್ರ 9 ರಾಷ್ಟ್ರಗಳು ಏನಪ್ಪಾ ಅಂತಂದ್ರೆ ಇದನ್ನಿರ್ತಾವ. ಈ 5 ರಾಷ್ಟ್ರಗಳನ್ನ ಹೊರತುಪಡಿಸಿ, ಹೌದಾ, ಮತ್ತೆ ಈಗ ಏನಪ್ಪಾ ಅಂದ್ರೆ 4 ರಾಷ್ಟ್ರಗಳು ಏನಪ್ಪಾ ಅಂತಂದ್ರ ಸೇರ್ಪಡೆಯಾಗ್ಯಾವ. ಒಂದು ಏನಪ್ಪಾ ಅಂತಂದ್ರೆ ಒಂದು ಇರಾನ್, ಇನ್ನೊಂದು ಇಥೋಪಿಯಾ, ಹೌದಾ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರ UAE, ಹೌದಾ. ಇರಾನ್, ಇಥೋಪಿಯಾ, UAE ಎಷ್ಟಪ್ಪ ಅಂದ್ರೆ 5, 6, 7, 8 ಅದು. ಇನ್ನೊಂದು ದೇಶ ಏನಪ್ಪಾ ಅಂತಂದ್ರೆ ಅದು ಸೇರಬೇಕು ಅಥವಾ ಬಿಡಬೇಕು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ತನ್ನ ನಿರ್ಧಾರವನ್ನು ತಿಳಿಸಿಲ್ಲ. ಪ್ರಸ್ತುತ ಏನಪ್ಪಾ ಅಂದ್ರೆ ಇಷ್ಟು ಇದಾವ. ಅದೊಂದು ಸೇರ್ತದ ಏನಪ್ಪಾ ಅಂತಂದ್ರೆ 9 ಅಕ್ಕವು. ಇಷ್ಟು ಏನಪ್ಪಾ ಅಂದ್ರೆ ನಿಮ್ಗೆ ನೆನಪಿರ್ಲಿ. ಈ ಸಂಘಟನೆ ಸ್ಟಾರ್ಟ್ ಆಗಿದ್ದು ಎಷ್ಟಪ್ಪ ಅಂದ್ರೆ 2009ರಲ್ಲಿ ಏನಪ್ಪಾ ಅಂದ್ರೆ ಈ ಬ್ರಿಕ್ಸ್ ಅಂತಕ್ಕಂಥ ಒಂದು ಸಮ್ಮೇಳನ ಏನಾಗತ್ತಪ್ಪ ಅಂದ್ರೆ ಸ್ಟಾರ್ಟ್ ಆಗುತ್ತ. ಹೌದಾ. ಇದ್ರ ಹೆಡ್ ಕ್ವಾರ್ಟರ್ಸ್ ಗೊತ್ತದ? ಹೆಡ್ ಕ್ವಾರ್ಟರ್ಸ್ ಏನಪ್ಪಾ ಅಂದ್ರ ಚೀನಾ ದೇಶದ ಬೀಜಿಂಗ್ ನಲ್ಲಿ ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಕಾಣ್ತೀವಿ. ನೆಕ್ಸ್ಟ್ ಈ ಬ್ರಿಕ್ ಸಂಘಟನೆ ಕುಡ್ಕೊಂಡಿಂದ ಏನಪ್ಪಾ ಅಂದ್ರೆ ಒಂದು ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಾವ. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಬ್ರಿಕ್ಸ್ ಬ್ಯಾಂಕ್ ಅಂತ ಕರಿತೀವಿ ನಾವು. ಏನಂತ ಕರಿತೀವ್ರಿ? ಬ್ರಿಕ್ಸ್ ಬ್ಯಾಂಕ್. ಈ ಬ್ರಿಕ್ಸ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಚೀನಾ ದೇಶದ ಶಾಂಘೈ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬ್ರಿಕ್ ಬೇರೆ, ಬ್ರಿಕ್ ಬ್ಯಾಂಕ್ ಬೇರೆ. ಅರ್ಥ ಆಯ್ತಾ? ಇದಕ್ಕೆ ತನ್ನದೇ ಆದಂತ ಒಂದು ಏನಪ್ಪಾ ಅಂದ್ರೆ ಕರೆನ್ಸಿ ಮಾನ್ಯತೆಯನ್ನು ಕೂಡ ಏನಪ್ಪಾ ಅಂತಂದ್ರೆ ಹೊಂದಿದೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಬಹಳ ಇಂಪಾರ್ಟೆಂಟ್ ಇವೆಲ್ಲ ಮ್ಯಾಟ್ರು ನೆನ್ಪಿಟ್ಕೋರಿ. ನೆಕ್ಸ್ಟ್ 50ನೇ G7 ಸಮ್ಮೇಳನವನ್ನು ಏನಪ್ಪಾ ಅಂದ್ರೆ ಯಾವ ದೇಶ ಯೋಜನೆ ಮಾಡಿದೆ ಅಂತಕ್ಕಂಥದ್ದು. ಯಾವ ದೇಶ ನಿಖಿಲ ಯಾವ ದೇಶ ಆಯೋಜನೆ ಮಾಡಿದೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ G7. ಹೌದಾ. G7 ಅಂದ್ರೆ ಗ್ರೂಪ್ 7. ಹೌದಾ. ಇಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವ? G7 ರಾಷ್ಟ್ರಗಳು. ಮೊದಲು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಏನ್ ಕೇಳ್ತಾನ, ಒಂದು 4-5 ದೇಶ ಕೊಡ್ತಾನ. ಈ ಕೆಳಗಿನಲ್ಲಿ G7 ರಾಷ್ಟ್ರ ಯಾವುದು ಅಲ್ಲ ಅಂತ ಕ್ವಶನ್ ಕೊಡ್ತಾನ. ಹೌದಾ. ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಏನಪ್ಪಾ ಅಂತಂದ್ರ ಒಂದೇದು ಏನಪ್ಪಾ ಅಂದ್ರ ಅಮೆರಿಕಾ, 2 ಇಂಗ್ಲೆಂಡ್, ನೆಕ್ಸ್ಟ್ 3 ಕೆನಡಾ, 4 ಇಟಲಿ, 5 ಜಪಾನ್, 6 ಜರ್ಮನಿ, 7 ರಷ್ಯಾ. USA ಅಂದ್ರೆ ಅಮೆರಿಕ ಅಂದ್ರೆ ಏನ್ ಮತ್ತೆ? 7 ಯಾವ್ದಪ್ಪ ಅಂದ್ರ ಫ್ರಾನ್ಸ್ ದೇಶ. ಹೌದಾ. ಫ್ರಾನ್ಸ್ ದೇಶ. ಹೌದಾ. ವಿಶ್ವಸಂಸ್ಥೆಯ ಕಾಯಂ ಸದಸ್ಯರಲ್ಲಿರ್ತಕ್ಕಂಥ ರಾಷ್ಟ್ರಗಳು 4 ಇಲ್ಲಿ ಅದಾವ. ಒಂದು ಅಮೆರಿಕ ಅದ, ಒಂದು ಇಂಗ್ಲೆಂಡ್ ಅದ, ಇನ್ನೊಂದು ಏನಪ್ಪಾ ಅಂದ್ರ ಫ್ರಾನ್ಸ್ ದೇಶ ಅದ. 1, 2, 3. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರ ರಷ್ಯಾವನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಹೊರಗಿಟ್ಟಾರ. ನಿಮ್ಗೆಲ್ಲ ಗೊತ್ತಿರ್ಬೇಕು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಚೀನಾ ಅದ. ಚೀನಾ ಏನಪ್ಪಾ ಅಂದ್ರೆ ಈ ಸಂಘಟನೆಯಲ್ಲಿ ಇಲ್ಲ. ಹೌದಾ. ರಷ್ಯಾ ಹೊರ ಹೋಗ್ಯದ. ಅವಾಗ ಏನಪ್ಪಾ ಅಂದ್ರೆ G8 ಇತ್ತು. ಈಗ ಏನಾಗತ್ತಪ್ಪ ಅಂದ್ರೆ G7 ಆಯ್ತು. ಹೌದಾ. ಇಲ್ಲಿ ನೋಡ್ರಿ, ಈ 7 ರಾಷ್ಟ್ರಗಳು ಕೂಡ್ಕೊಂಡು ಏನಪ್ಪಾ ಅಂದ್ರೆ ಪ್ರತಿ ವರ್ಷ ತಮ್ಮಲ್ಲಿ ಏನಪ್ಪಾ ಅಂದ್ರೆ ಒಂದು ಸಮ್ಮೇಳನವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಡ್ಸ್ಕೊಂತ ಹೋಗಿರ್ತಾವ. ಹೌದಾ. ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಮುಂದುವರೆದ ದೇಶಗಳ ಸಂಘಟನೆ ಅಂತ ಕರಿತೀವಿ ನಾವು. ಮುಂದುವರೆದ ದೇಶಗಳ ಸಂಘಟನೆ. ಇವೆಲ್ಲ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಸದೃಢರಾಗಿರ್ತಕ್ಕಂತಹ ದೇಶಗಳು. ಹೌದಾ. ಈ ವರ್ಷದ ಏನಪ್ಪಾ ಅಂದ್ರೆ ಸಮ್ಮೇಳನ ಎಲ್ಲಿ ನಡೆದಪ್ಪ ಅಂದ್ರೆ ಇಟಲಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ನಡೆದದ. ಹೌದಾ. ಇಟಲಿಯಲ್ಲಿ ಏನಪ್ಪಾ ಅಂದ್ರೆ ಈ ಸಮ್ಮೇಳನ 50ನೇ ಯಾವ ಆವೃತ್ತಿ ಅಂದ್ರೆ 50 ಅಂತ ನೆನ್ಪಿಟ್ಕೋಬೇಕು. 50ನೇ ಆವೃತ್ತಿ ಏನಪ್ಪಾ ಅಂದ್ರೆ G7 ಈ ವರ್ಷ ಏನಾಗತ್ತಪ್ಪ ಅಂದ್ರೆ ಇಟಲಿಯಲ್ಲಿ ನಡೀತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಈ G7 ಸ್ಟಾರ್ಟ್ ಆಗಿದೆ ಏನಪ್ಪಾ ಅಂದ್ರೆ 1975ರಲ್ಲಿ ಸ್ಟಾರ್ಟ್ ಆಗತ್ತ. ನೆನ್ಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಹೌದಾ. ನಾನು
ವಿಡಿಯೋ ಭಾಳ ಲೆಂಗ್ತಿ ಆಗುತ್ತಾ, ಡಿಸ್ಕಷನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಮಾಡ್ತೀವಪ್ಪ ಅಂದ್ರೆ ಹೇಳ್ಕೊಂಡಕ್ಕೂ. ಹೌದಾ, ವೀಕ್ಷಕ ರಾಷ್ಟ್ರಗಳು ಅಂತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಷ್ಟ್ರಗಳನ್ನ ಆಹ್ವಾನಿಸಿರ್ತಾವ. ಮತ್ತು ಇದರ ಚೀಫ್ ಗೆಸ್ಟ್ ಆಗಿ ಏನಪ್ಪ ಅಂದ್ರೆ ನಮ್ಮ ದೇಶದ ನರೇಂದ್ರ ಮೋದಿಗೂ ಕೂಡ ಏನಪ್ಪ ಅಂದ್ರೆ ಭಾಗವಹಿಸಿರ್ತಕ್ಕಂಥದನ್ನ ನೋಡ್ತೀವಿ. ನೆಕ್ಸ್ಟ್ ಕ್ವಾಡ್ ಸಮ್ಮೇಳನ. ಹೌದಾ, ಕ್ವಾಡ್ ಸಮ್ಮೇಳನ ಭಾಳ ಇಂಪಾರ್ಟೆಂಟ್. ಕ್ವಾಡ್ ಸಮ್ಮೇಳನವನ್ನ ಯಾವ ಉದ್ದೇಶಕ್ಕಾಗಿ ಸ್ಥಾಪಿಸ್ಕೊಂಡ್ವಿ, ಯಾವ ಉದ್ದೇಶಕ್ಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ನಮ್ಮ ಭಾರತ ದೇಶ ಬರ್ತದ, ಇಲ್ಲಿ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಬರ್ತದ, ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಚೀನಾ ಬರ್ತದ. ಹೌದಾ, ಇಲ್ಲಿ ಇರ್ತಕ್ಕಂಥ ಯಾವ ಮಹಾಸಾಗರ ಇದು? ಹಿಂದೂ ಮಹಾಸಾಗರ. ಹೌದಾ, ಈ ಹಿಂದೂ ಮಹಾಸಾಗರದಲ್ಲಿ ಏನಪ್ಪಾ ಅಂದ್ರೆ ಚೀನಾ ಏನಪ್ಪಾ ಅಂದ್ರೆ ಈ ಕಡೆ ಪೆಸಿಫಿಕ್ ಸಾಗರಕ್ಕೂ ಸಂಬಂಧಪಡ್ತದ, ಈ ಕಡೆ ಹಿಂದೂ ಮಹಾಸಾಗರದಲ್ಲಿ ಏನಪ್ಪಾ ಅಂದ್ರೆ ತನ್ನ ಪ್ರಾಬಲ್ಯವನ್ನ ಏನಾಗತ್ತಪ್ಪ ಅಂದ್ರೆ ಚೀನಾ ಸಾಧಿಸಕ್ ಕೊಡಕತ್ತದ. ಹೌದಾ, ಅದರ ವಿರುದ್ಧ ಏನಪ್ಪಾ ಅಂತಂದ್ರ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರಬಲವಾದ ಸಂಘಟನೆ ಇರ್ಬೇಕಂತ ಹೇಳ್ಕೊಂಡು ಏನ್ ಮಾಡ್ತಾವಪ್ಪ ಅಂದ್ರೆ 4 ದೇಶಗಳು ಒಂದು ಇದನ್ನ ಮಾಡ್ಕೊಂತಾವ. ಅದರಲ್ಲಿ ಏನಪ್ಪಾ ಅಂದ್ರೆ ಒಂದು ನಮ್ಮ ಭಾರತ ದೇಶ, ಇನ್ನೊಂದು ಅಮೇರಿಕಾ, ಆಸ್ಟ್ರೇಲಿಯಾ, ಇನ್ನೊಂದು ನೋ ಜಪಾನ್, ಓನ್ಲಿ ನೋ ಜರ್ಮನಿ, ಓನ್ಲಿ ಜಪಾನ್. ಜಪಾನ್ ಎಲ್ಲಿ ಬರ್ತದ? ಇಲ್ಲಿ ಚೀನಾ ಬರ್ತದ, ಇಲ್ಲಿ ಮ್ಯಾಲ ಬರ್ತದ ನೋಡ್ರಿ. ಈ ಜಪಾನ್ದವ್ರ ಜೊತೆ ಏನಪ್ಪಾ ಅಂದ್ರೆ ಚೀನಾದವ್ರ ಜಗಳ, ನಮ್ಮ ಇಂಡಿಯಾದವ್ರ ಕೂಡ ಜಗಳ, ಮ್ಯಾಲ ರಷ್ಯಾದವ್ರ ಅಟ್ಟ ಏನಪ್ಪಾ ಅಂದ್ರೆ ಕೂಡ ಸ್ವಲ್ಪ ಚಲೋದಾರ. ಇಲ್ಲಿ ಥೈಲ್ಯಾಂಡ್, ಬ್ಯಾಂಕಾಕ್, ಇಲ್ಲಂತೂ ಸಣ್ಣ ಸಣ್ಣ ದೀಪಗಳು ಏನಪ್ಪಾ ಅಂದ್ರೆ ಸತ್ಯಾನಾಶ ಮಾಡಿ ಹೋದಾರ. ಹೌದಾ, ಅದಕ್ಕೆ ಏನಪ್ಪಾ ಅಂದ್ರೆ ಇದ್ರ ವಿರುದ್ಧ ಜಪಾನ್ ಕೂಡ ಏನಪ್ಪಾ ಅಂದ್ರೆ ಈ 4 ರಾಷ್ಟ್ರಗಳು ಕೂಡ್ಕೊಂಡು ಒಂದು ಏನಪ್ಪಾ ಅಂದ್ರೆ ಸಮ್ಮೇಳನವನ್ನು ಮಾಡ್ಕೊಂಡಿವಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕ್ವಾಡ್ ಸಮ್ಮೇಳನ ಅಂತ ಕರಿತೀವಿ. ಇದು ಕೂಡ ಪ್ರತಿ ವರ್ಷ ಒಂದಲ್ಲಿ ಏನಾಗತ್ತಪ್ಪ ಅಂತಂದ್ರ ಈ ಸಮ್ಮೇಳನ ನಡೀತದ. ನೀವು ಕ್ವಾಡ್ ಐತಂದ್ರೆ ಇಲ್ಲಿ ಅಟ್ಟ ಸುತ್ತಮುತ್ತ ನಡೀತದ, ಇಲ್ಲಾಕ್ರಿ ಅಮೇರಿಕಾ ಅಲ್ಲೇದಾರ, ಇಲ್ಲಾಕ್ ಬಂದದ ಅಂತೇಳಿ ನೀವು ಕೇಳ್ಬೋದು. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲೂ ಕೂಡ ಇದ್ರದ್ದು ಪ್ರಾಬಲ್ಯ, ಚೀನಾದ ಪ್ರಾಬಲ್ಯ ಮುಂದುವರಿಬಾರ್ದಂತ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂದ್ರೆ ಈ ಸಮ್ಮೇಳನ ನಡೆದ. ಈ ವರ್ಷ ಎಲ್ಲಿ ನಡೀತಪ್ಪ ಅಂದ್ರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಏನಪ್ಪಾ ನಡೀತದ. ಕ್ವಾಡ್ ಸಂಘಟನೆಯ ರಾಷ್ಟ್ರಗಳು ನೆನ್ಪಿಟ್ಕೋಬೇಕು: ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. SCO ಸಮ್ಮೇಳನವನ್ನು 2024 ಏನಪ್ಪಾ ಅಂತಂದ್ರ ಯಾವ ದೇಶದಲ್ಲಿ ನಡೆಸಲಾಗಿದೆ? ಹೌದಾ, SCO ಶಾಂಘೈ ಕೋಆಪರೇಷನ್ ಅಂತಕ್ಕಂಥ ಒಂದು ಸಂಘಟನೆ ಬರ್ತದ. ಇದು ಎಲ್ಲಿ ನಡೆದ ಅಂತಕ್ಕಂಥದ್ದು ಏನಪ್ಪಾ ಅಂದ್ರ, ಹೌದಾ, ಎಲ್ಲಿ ನಡೆದಪ್ಪ ಅಂದ್ರ ಶಾಂಘೈ ಅಂತಕ್ಕಂಥ ಬರ್ತಕ್ಕಂಥದ್ದು ಚೀನಾ ದೇಶದ ಚೀನಾದಲ್ಲಿ. ಹೌದಾ, ಅದರ ರಾಜಧಾನಿ ಬೀಜಿಂಗ್. ಆದ್ರೆ ಸಮ್ಮೇಳನ ನಡೆದಿದ್ದು ಎಲ್ಲಪ್ಪ ಅಂದ್ರೆ ಕಜಕಿಸ್ತಾನದಲ್ಲಿ. ಹೌದಾ, ಕಜಕಿಸ್ತಾನದಲ್ಲಿ ಏನಪ್ಪಾ ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ನಡೀತಾವ. ಮಧ್ಯ ಏಷ್ಯಾ ರಾಷ್ಟ್ರಗಳು ಕಜಕಿಸ್ತಾನ್, ತುಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಹೌದಾ, ಉಜ್ಬೇಕಿಸ್ತಾನ್, ಪಾಕಿಸ್ತಾನ, ಭಾರತ, ಚೀನಾ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡಂತೆ ಏನಪ್ಪಾ ಅಂದ್ರೆ ಒಂದು ಸಮ್ಮೇಳನವನ್ನು ಮಾಡ್ಕೊಂಡಾವ. ಇದರದ ಸದಸ್ಯತ್ವ ನಮ್ಮ ಭಾರತ ಕೂಡ ಹೊಂದ್ಯದ, ನೆನ್ಪಿಟ್ಕೋಬೇಕು. SCO ಸದಸ್ಯತ್ವ ಭಾರತನು ಹೊಂದ್ಯದ, ಪಾಕಿಸ್ತಾನ ಕೂಡ ಹೊಂದ್ಯದ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಯಾವ ದೇಶ 112ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನವನ್ನ ಆಯೋಜನೆ ಮಾಡಿದೆ? ಅಂತಾರಾಷ್ಟ್ರೀಯ ಅಂದ್ರೆ ಏನ್ ತಿಳ್ಕೋಬೇಕು, ಇದು ಇಂಟರ್ನ್ಯಾಷನಲ್ ಲೆವೆಲ್ ಅದ. ಹೌದಾ, ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ಮಿಕರಿಗೆ ಆಗ್ತಕ್ಕಂಥ ಶೋಷಣೆಯ ಬಗ್ಗೆ ಏನಪ್ಪಾ ಅಂದ್ರೆ ಬಾಲ ಕಾರ್ಮಿಕತೆಯನ್ನ ತಡೆಗಟ್ಟಕ ಮತ್ತು ಅಪಾಯಕಾರಿಯಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಅವರಿಗೆ ಸೇವಾ ಭದ್ರತೆ, ಇದ್ರ ಕುರಿತಾದಂತ ಒಂದು ಸಮ್ಮೇಳನ ಎಲ್ಲಿ ನಡೆದ ಅಂತ ಕ್ವಶನ್ ಕೇಳಾರ. ಅದಕ್ಕಿಂತ ಮುಂದೆ ನಾನು ನಿಮಗೆ ಒಂದೇನು ಕ್ವಶನ್ ಕೇಳ್ತಾನಪ್ಪ ಅಂತಂದ್ರ ಏನಂದೇಪಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಒಂದು ಬರ್ತದ. ಹೌದಾ, ILO. ಇದ್ರೊಂದು ವಿಶೇಷತೆ ಐತಿ, ಏನ್ ಹೇಳ್ತೀರಿ? ಇದ್ರದ್ದು ಏನು ವಿಶೇಷತೆ ಅಂದ್ರ, ವಿಶ್ವಸಂಸ್ಥೆ ಏನು ಸ್ಟಾರ್ಟ್ ಆಗ್ಯದಲ್ಲ, ಅದ್ರದ್ದು ಏನು ಅಂಗ ಸಂಸ್ಥೆಗಳದಾವಲ್ಲ, ವಿಶ್ವಸಂಸ್ಥೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಜಾರಿಯಲ್ಲಿರುವಂತಹ ಒಂದು ಸಂಘಟನೆ ಅದಪ್ಪ ಅಂದ್ರೆ ILO. ಹೌದಾ, ವಿಶ್ವಸಂಸ್ಥೆ ಅವಕ್ಕಿಂತ ಮೊದಲು. ಸರ್ ಮೊದಲು ಇದನ್ನ ಯಾಕಂದ್ರ, ಮೊದಲು ಒಂದು ಏನಪ್ಪ ಅಂದ್ರೆ ಲೀಗ್ ಆಫ್ ನೇಷನ್ ಅಂತ ಒಂದಿತ್ತು. ಲೀಗ್ ಆಫ್ ನೇಷನ್ ಅಂತ ಒಂದು ಸಂಘಟನೆ ಇತ್ತು. ಆ ಸಂಘಟನೆದಾಗ ಇದೇನಪ್ಪ ಅಂದ್ರೆ ILO ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು. ಹೌದಾ, ಆ ಸಂಸ್ಥೆ ಏನಪ್ಪಾ ಅಂತಂದ್ರ ಎಲ್ಲಾ ಬಂದ್ ಬಿದ್ರು. ಇದು ILO ಹಂಗ ಮುಂದ್ ಸ್ಟಾರ್ಟ್ ಹಾಕೊಂತ ಬಂತು. ವಿಶ್ವಸಂಸ್ಥೆ ಆದಾಗ ಏನಪ್ಪಾ ಅಂದ್ರೆ ಮುಂದೆ ಅದನ್ನ ಕಂಟಿನ್ಯೂ ಮಾಡಿದ್ರು. ಹೌದಾ, ಈ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಹೌದಾ, ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದ್ರಿ? ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದಪ್ಪ ಅಂದ್ರ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ. ಎಲ್ಲಿ ಬರ್ತದ? ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ. ಇಲ್ಲೊಬ್ಬ ನಮ್ಮ ಹುಡುಗದಾನ, ಅವ ಏನೋ ಹೇಳಕತ್ತಾನ, ಅದಕ್ಕೆ ಒಂದು ಬೇತಾನೆ. ಸ್ವಿಟ್ಜರ್ಲ್ಯಾಂಡ್ ಏನಪ್ಪಾ ಅಂದ್ರ ಜಿನೇವಾ ಅಂತಕ್ಕಂಥದ್ದು. ಹೌದಾ, ಜಿನೇವಾದಲ್ಲಿ ಏನಪ್ಪಾ ಅಂದ್ರ ಇದರದ ಹೆಡ್ ಕ್ವಾರ್ಟರ್ಸ್ ಬರ್ತದ. ಇಲ್ಲೇನಪ್ಪಾ ಅಂದ್ರ ಹೆಚ್ಚಾನೆಚ್ಚು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಏನಪ್ಪಾ ಅಂದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಏನಪ್ಪಾ ಅಂದ್ರೆ ಸಂಘ ಸಂಸ್ಥೆಗಳು ಹೆಡ್ ಕ್ವಾರ್ಟರ್ಸ್ ಏನಪ್ಪಾ ಅಂದ್ರೆ ಇಲ್ಲೇ ಬರ್ತಾವ, ಜಿನೇವಾದಾಗನ ನೆನ್ಪಿಟ್ಕೋಬೇಕು. ಈ ವರ್ಷದ ಸಮ್ಮೇಳನ ಕೂಡ ನಡೆದಿಲ್ಲಪ್ಪ ಅಂತಂದ್ರೆ
ಈ ಜಿನೆವಾ ಅಂತಕ್ಕಂಥದ್ದಲ್ಲಿ ನಡೆದದ. ನೆಕ್ಸ್ಟ್ ನೋಡ್ರಿ 44ನೇ ಏನಪ್ಪಾ ಅಂದ್ರೆ ಆಸಿಯಾನ್ ಸಮ್ಮೇಳನ. ಹೌದಾ, ಆಸಿಯಾನ್ ಸಮ್ಮೇಳನ ಅಂತಕ್ಕಂಥದ್ದು ಎಲ್ಲಿ ನಡೆದದ ಅಂತಕ್ಕಂಥದ್ದು. ಹೌದಾ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳು. ಹೌದಾ, ಇಲ್ಲಿ ನಮ್ಮ ಭಾರತ ಈ ಕಡೆ ಬರ್ತಾವ, ಏನ್ ದೇಶಗಳು ಬರ್ತಾವಲ್ಲ, ಈ ಎಲ್ಲಾ ದೇಶಗಳು ಕೂಡ್ಕೊಂಡು ಏನಪ್ಪಾ ಅಂದ್ರೆ ಒಂದು ಸಂಘಟನೆ ಏನ್ ಮಾಡ್ಯಾವ. ಅದ್ರದ್ದು ಏನಪ್ಪಾ ಅಂದ್ರೆ ಎಲ್ಲಿ ನಡೆದದ ಅಂತಕ್ಕಂಥದನ್ನ ಏನ್ ಮಾಡ್ಯಾರಪ್ಪ ಅಂದ್ರ ಆಸಿಯಾನ್ ವಿಯೆಟ್ನಾಂ ನಲ್ಲಿ ಏನಪ್ಪಾ ಅಂದ್ರ ಇದ್ರದ್ದು ಸಮ್ಮೇಳನ ನಡೆದದ. ಆಸಿಯಾನ್ ಎಷ್ಟರ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ 1967ರಲ್ಲಿ ಏನಾಗತ್ತಪ್ಪ ಅಂದ್ರೆ ಸ್ಟಾರ್ಟ್ ಆಗತ್ತ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತಪ್ಪ ಅಂತಂದ್ರೆ ಎಲ್ಲೈತೆ, ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಪ್ಪ ಅಂದ್ರೆ ಇಂಡೋನೇಷ್ಯಾದ ಜಕಾರ್ತಾ. ಹೌದಾ, ಯಾವುದು ಜಕಾರ್ತಾ ಯಾವ ದೇಶದ ರಾಜಧಾನಿ? ಇದು ಇಂಡೋನೇಷ್ಯಾದ ರಾಜಧಾನಿ ಇರ್ತಕ್ಕಂಥ ಜಕಾರ್ತ್ನಲ್ಲಿ ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ನ ಕಂಡು ಬರ್ತದ. ನೆಕ್ಸ್ಟ್ ನೋಡ್ರಿ, ವರ್ಲ್ಡ್ ಎಕನಾಮಿಕ್ ಫೋರಂ WEF. ಹೌದಾ, ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥದ ಸಮ್ಮೇಳನ ಎಲ್ಲಿ ಸ್ಟಾರ್ಟ್ ಆಗಿದಪ್ಪ ಅಂತಂದ್ರೆ ಈ ವರ್ಷ ನಡೆದದ್ದು ಎಲ್ಲಪ್ಪ ಅಂದ್ರೆ ಅದು ಕೂಡ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಒಂದು ಪ್ರದೇಶ ಬರ್ತದೆ, ಯಾವ್ದಪ್ಪ ಅಂದ್ರೆ ಅದು ದಾವೋಸ್. ದಾವೋಸ್. ಹೌದಾ, ನಮ್ಮ ರಾಜ್ಯದಿಂದನೂ ಕೂಡ ಏನಪ್ಪಾ ಅಂದ್ರೆ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ಗೆ ಏನಪ್ಪಾ ಅಂತಂದ್ರ ಮುಗಿದ್ ಬರ್ತಾರ. ಈ ವರ್ಲ್ಡ್ ಎಕನಾಮಿಕ್ ಫೋರಂ ಒಂದೇನಪ್ಪಾ ಅಂತಂದ್ರ ವರದಿ ಬಿಡುಗಡೆ ಮಾಡ್ತಾ ಬಹಳ ಇಂಪಾರ್ಟೆಂಟ್, ಬಹಳ ಕ್ವಶನ್ ಕೇರಪ್ಪ ಏನಪ್ಪಾ ಅಂದ್ರೆ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹೌದಾ, 131 ಏನೋ ರ್ಯಾಂಕಿಂಗ್ ಅದ ನೋಡ್ರಿ. ಈ HDI ಇಂಡೆಕ್ಸ್ ಅನ್ನ ಏನಪ್ಪಾ ಅಂದ್ರೆ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಏನಾಗುತ್ತವ ಬಿಡುಗಡೆ ಮಾಡ್ತದ. ನೆಕ್ಸ್ಟ್ ವರ್ಲ್ಡ್ ಹೈಡ್ರೋಜನ್ ಸಮ್ಮೇಳನ 2024ರಲ್ಲಿ ಬಹಳ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಇದು ಹೈಡ್ರೋಜನ್ ಸಮಿಟ್ 100ಕ್ಕೆ 100 ಕ್ವಶನ್ ಬಂದೇ ಬರ್ತದ. ಈ ವರ್ಲ್ಡ್ ಹೈಡ್ರೋಜನ್ ಏನಪ್ಪಾ ಅಂದ್ರೆ ಹೈಡ್ರೋಜನ್ ನಿಂದ ಆಗಿರ್ತಕ್ಕಂತಹ ಏನಪ್ಪಾ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಪರಿಣಾಮವನ್ನ ಅಧ್ಯಯನ ಮಾಡಕ್ಕೆ ಏನಪ್ಪಾ ಅಂದ್ರೆ ಮುಂದೆ ಸಮ್ಮೇಳನ ಮಾಡ್ಕೊಂಡ್ರು. ಅದು ಎಲ್ಲಿ ನಡೀತಪ್ಪ ಅಂದ್ರೆ ನೆದರ್ಲ್ಯಾಂಡ್. ಬಹಳ MP ಕ್ವಶನ್ ನೋಡಿದ್ದು, ಬಹಳ ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರ್ತದ. ನೆಕ್ಸ್ಟ್ ನೋಡ್ರಿ 18ನೇ ನಾಮ್ ಸಮಿಟ್ ಎಲ್ಲಿ ನಡೀತು? ನಾಮ್ ಅಂದ್ರ ಏನ್ರಿ? ಕೆಲವೊಂದಿಷ್ಟು ಮಂದಿ ಸಂಘಟನೆ ಹೆಸರೇ ಕೇಳಿಲ್ಲ. ನಾಮ್ ಅಂದ್ರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂದ್ರ ಕನ್ನಡದ ಏನ್ ಕರ್ತಕ್ಕಂಥಪ್ಪ ಅಂದ್ರೆ ಇದಕ್ಕ ಅಲಿಪ್ತ ನೀತಿ, ಅಲಿಪ್ತ ಸಂಘಟನೆ. ಹೌದಾ, ಇದಕ್ಕೇನಪ್ಪ ಅಂದ್ರೆ ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆದಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ ಏನಪ್ಪಾ ಅಂದ್ರೆ ಇದಕ್ಕ ತೀವ್ರತರವಾಗಿ ಏನಪ್ಪಾ ಅಂದ್ರೆ ಬೆಂಬಲಿಸಿದ್ರು. ಈ ನಾಮ್ ಸಂಘಟನೆ ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 1961ರಲ್ಲಿ. ನೆನಪಿಟ್ಕೋಬೇಕು, ನಾಮ್ ಸಂಘಟನೆ 1961ರಲ್ಲಿ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗತ್ತಾ. ಪ್ರತಿ ವರ್ಷ ಕೂಡ ಇದು ಏನಪ್ಪಾ ಅಂದ್ರೆ ಸಮ್ಮೇಳನವನ್ನ ನಡ್ಸ್ಕೊಂತ ಬರ್ತದ. ಇದು ಈ ವರ್ಷ ಎಲ್ಲಿ ನಡೀತಪ್ಪ ಅಂದ್ರ ಉಗಾಂಡಾದಲ್ಲಿ ಏನಪ್ಪಾ ಅಂದ್ರೆ ಈ ವರ್ಷದ ಸಮ್ಮೇಳನ ನಡೀತದ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ COP29 ನೆನಪಿಟ್ಕೋಬೇಕು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಕ್ಕಂಥದ್ದು. ಹೌದಾ, COP29 ಅಂತಕ್ಕಂಥದ್ದು ಯಾವ ಒಂದು ಪ್ರದೇಶದಲ್ಲಿ ನಡೆದದ ಅಂತ ಕ್ವಶನ್ ಕೇಳ. ಹೌದಾ, ಎಲ್ಲಿ ನಡೆದಪ್ಪ ಅಂದ್ರೆ ಇದು ಬಾಕು. ಯಾವ ದೇಶದ ರಾಜಧಾನಿಪ್ಪ ಅಂದ್ರೆ ಅಜರ್ಬೈಜಾನ್. ದೇಶಕ್ಕೇದ ಅಜರ್ಬೈಜಾನ್ ಬರೀರಿ, ಪ್ರದೇಶಕ್ಕೇದ ಬಾಕು. ಅದಕ್ಕೆ ಎರಡು ಕೊಟ್ಟಿನ ಅಜರ್ಬೈಜಾನ್ ದೇಶದ ಏನಪ್ಪಾ ಅಂತಂದ್ರ ಈ ಬಾಕು ಅಂತಕ್ಕಂಥಲ್ಲಿ ಏನಪ್ಪಾ ಅಂತಂದ್ರ ಈ ಸಮ್ಮೇಳನ ಏನಪ್ಪಾ ಅಂದ್ರೆ ನಡೀತದ. ನೆಕ್ಸ್ಟ್ ಇಲ್ಲೊಂದು ಒಂದು ಏನಪ್ಪಾ ಅಂದ್ರೆ ಒಂದು ಕಾನ್ಸೆಪ್ಟ್ ಬರ್ತದ COP21 ಅಂತಕ್ಕಂಥದ್ದು. ಇದನ್ನೆಲ್ಲ ಬಿಟ್ಟು ಸರ್ ಇದನ್ನ ಕೇಳಾಕತ್ರಿ, ಯಾಕೆ ಕೇಳಾಕತ್ತನಪ್ಪ ಅಂದ್ರೆ ಆ ವರ್ಷ ಎಲ್ಲಿ ನಡೆದ? ಇದು ಪ್ಯಾರಿಸ್ನಾಗ ನಡೀತು. ಪ್ಯಾರಿಸ್ನಾಗ ನಡೆದಾಗ ಏನಂತಪ್ಪ ಅಂದ್ರೆ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ಕೊಂಡ್ರು. ಯಾವ್ದಪ್ಪ ಅಂದ್ರೆ ಅದ್ರ ಹೆಸರು ಸೋಲಾರ್ ಅಲೈನ್ಸ್. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಸೌರ ಒಕ್ಕೂಟ. ಸೂರ್ಯನ ಶಾಖವನ್ನ ಸಂಗ್ರಹಣೆ ಮಾಡ್ಕೊಂಡು ಅದರಿಂದ ಯಾವ ಏನಪ್ಪಾ ಅಂದ್ರೆ ಶಕ್ತಿಯನ್ನ ಯೂಸ್ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಸೌರ ಒಕ್ಕೂಟವನ್ನ ಪ್ಯಾರಿಸ್ ನಲ್ಲಿ ಏನಪ್ಪಾ ಅಂತಂದ್ರ ಮಾಡಿದ್ರು. ಯಾವಾಗ COP21 ಆ ಒಕ್ಕೂಟವನ್ನ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈಗ ಇದಕ್ಕ 100ಕ್ಕಿಂತ ಹೆಚ್ಚು ಸದಸ್ಯ ರಾಷ್ಟ್ರಗಳು ಸೇರ್ಪಡೆಯೋ. ನೆನ್ಪಿಟ್ಕೋಬೇಕು, ಫಸ್ಟ್ ಏನಪ್ಪಾ 4-5 ಸ್ಟಾರ್ಟ್ ಆಗಿದ್ದು 100ಕ್ಕೆ ಬಂತು. ಈ COP21 ಸಮ್ಮೇಳನ ಏನಾಗತ್ತಪ್ಪ ಅಂತಂದ್ರೆ 2024ರಲ್ಲಿ ಏನಪ್ಪಾ ಅಂದ್ರೆ ಅಜರ್ಬೈಜಾನ್ನ ಬಾಕುವಿನಲ್ಲಿ ನಡೀತು. ಈ ಸೋಲಾರ್ ಅಲೈನ್ಸ್ ಏನಿದಲ್ಲ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಇರ್ತಕ್ಕಂಥದ್ದು ಗೊತ್ತಿರ್ಬೇಕು ನಮ್ಗೆ. ಹೌದಾ, ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಗುರ್ಗಾಂವ್ ಅಂತಕ್ಕಂಥದ್ದು, ಭಾರತದ ಗುರ್ಗಾಂವ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ, ಗುಜರಾತ್ ಗುರ್ಗಾಂವ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಕಂಡು ಬರ್ತದ ಸೋಲಾರ್ ಅಲೈನ್ಸ್. ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಯಾವ ನದಿಯ ದಂಡೆಯ ಮೇಲೆ? ನೋಡ್ರಿ, ಪ್ಯಾರಿಸ್ ಒಲಿಂಪಿಕ್ಸ್ ಹೆಸರೇ ಹೇಳ್ತೈತಿ. ಒಲಿಂಪಿಕ್ಸ್ ಯಾವ ದೇಶದಾಗ ನಡೀತು? ಪ್ಯಾರಿಸ್. ಪ್ಯಾರಿಸ್ ರಾಜಧಾನಿ ಯಾವುದು? ಫ್ರಾನ್ಸ್.
ನಮ್ಮ ಭಾರತ ಎಷ್ಟನೇ ಸ್ಥಾನ ಹೊಂದದ ಏನಪ್ಪಾ ಅಂದ್ರೆ 71ನೇ ಸ್ಥಾನ ಹೊಂದಿತು. ಹೌದಾ? ಇದು ಯಾವ ನದಿಯ ದಂಡೆ ದೇಶ ಗೊತ್ತು ನಮಗ? ಇಲ್ಲಿ ಏನ್ ಕೇಳನ್ ಕ್ವಶನ್, ಯಾವ ನದಿಯ ದಂಡೆಯ ಮೇಲೆ ಅಂತ ಕೇಳ. ನೀವೆಲ್ಲ ನೋಡ್ಬೇಕು, ಇಡೀ ಒಲಿಂಪಿಕ್ಸ್ ಇತಿಹಾಸದಲ್ಲಿಯೇ ನದಿಯಲ್ಲಿ ಉದ್ಘಾಟನೆಯಾದ ಏಕೈಕ ಒಲಿಂಪಿಕ್ಸ್ ಯಾವ್ದಪ್ಪ ಅಂದ್ರೆ ಅದು ಪ್ಯಾರಿಸ್ ಒಲಿಂಪಿಕ್. ಹೌದಾ? ಎಲ್ಲಿ ನಡೀತಪ್ಪ ಅಂದ್ರೆ ಇದು ಸೀನ್ ನದಿಯ ಮೇಲೆ ನಡೀತು. ನೆನ್ಪಿಟ್ಕೋಬೇಕು, ಬೋಟ್ನ್ಯಾಗ ಇದನ್ನ ಮಾಡ್ಕೊಂಡು ರಾತ್ರಿ ಎಲ್ಲ ಮುಂದಿನ ನದಿಯ ಎರಡು ಕಡೆ ಕುಣಿಸಿ ಈ ನದಿ ಒಳಗನೆ ಏನ್ ಮಾಡಪ್ಪ ಅಂದ್ರೆ ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಒಲಿಂಪಿಕ್ಸ್ ಯಾವ್ದಪ್ಪ ಅಂದ್ರೆ ಪ್ಯಾರಿಸ್ ಒಲಿಂಪಿಕ್ ಸೀನ್ ನದಿ ಮೇಲೆ ಬರ್ತದ. ಮತ್ತೊಂದು ಕ್ವಶನ್ ಕೇಳ್ಬೋದ, ಫ್ರಾನ್ಸ್ ನಗರವು ಯಾವ ನದಿಯ ದಂಡೆಯ ಮೇಲಿದೆ? ಎಸ್, ದಟ್ ಈಸ್ ಆಲ್ಸೋ ಸೀನ್ ಅಂತ ನೆನ್ಪಿಟ್ಕೋಬೇಕು. ಓಲ್ಗಾ ಏನಪ್ಪಾ ಅಂದ್ರೆ ರಷ್ಯಾದಾಗ ಬರ್ತದ, ಇದು ಟೈಗ್ರಿಸ್ ಆಗ್ಬೇಕು, ಇರಾಕ್ನಲ್ಲಿ ಕಂಡು ಬರ್ತದ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಿಮಗಾಗಿ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ರಿ, ಸಕ್ಕರೆ ಮತ್ತು ಬಯೋ ಎನರ್ಜಿ ಸಮ್ಮೇಳನ ಯಾವ ನಗರದಲ್ಲಿ ನಿನ್ವಾಯ್ತು? ನಿಮ್ಗೆಲ್ಲ ಗೊತ್ತಿರಬೇಕು, ಸಕ್ಕರೆ ಅಂದ್ರೆ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಬೀಳ್ತೀವಿ, ಏನಪ್ಪಾ ಅಂದ್ರೆ ಲಕ್ನೋನಲ್ಲಿ ಬರಬೇಕು, ಸಕ್ಕರೆ ಸಂಶೋಧನಾ ಕೇಂದ್ರ ಕೂಡ ಲಕ್ನೋದಾಗ ಐತಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರ ರಾಂಗ, ಏನಪ್ಪಾ ಅಂದ್ರ ಎಲ್ಲಪ್ಪ ಅಂದ್ರ ಭಾರತದ ರಾಜಧಾನಿ ದೆಹಲಿಯಲ್ಲಿ ಏನಪ್ಪಾ ಅಂದ್ರೆ ಸಕ್ಕರೆ ಮತ್ತು ಬಯೋ ಎನರ್ಜಿ ಅಂದ್ರೆ ಏನಪ್ಪಾ, ಈಗ ನಾವು ಎಥಿನಾಲ್ ಅನ್ನ ತಯಾರು ಮಾಡತ್ತಿದ್ವಲ್ಲ, ಆ ಸಕ್ಕರೆ ಮತ್ತು ಅದರಿಂದ ವೇಸ್ಟ್, ಈ ಸಿಪ್ಪೆ ಅದರಿಂದ ಏನಪ್ಪಾ ಅಂದ್ರೆ ಎಥಿನಾಲ್ ಅನ್ನ ಅಥವಾ ಈ ಕಳಪೆ ದರ್ಜೆ ಏನಪ್ಪಾ ಅಂದ್ರ ಈ ಹಾಲು ವೇಸ್ಟ್ ಆಗಿ ಏನು ಉಳಿತಾವಲ್ಲ ಅವುಗಳಿಂದ ಏನಪ್ಪಾ ಅಂದ್ರೆ ಎಥಿನಾಲ್ ಶಕ್ತಿಯನ್ನು, ಎಥಿನಾಲ್ದಿಂದ ಏನಪ್ಪಾ ಅಂದ್ರ ಚೇಂಜ್ ಅಲ್ಲ. ಈಗ ನಾವು 1 ಲೀಟರ್ ಪೆಟ್ರೋಲ್ ಇತ್ತಂದ್ರ, ಹೌದಾ, ಅದ್ರೊಳಗೆ ಏನ್ ಮಾಡೋದಪ್ಪ ಅಂತಂದ್ರ 1 ಲೀಟರ್ ಪೆಟ್ರೋಲ್ದಾಗ 80% ಪೆಟ್ರೋಲ್ ಇಡೋದ ಪ್ಲಸ್ 20% ಎಥಿನಾಲ್ ಕುಡಿಸೋದು. ಹಿಂಗ್ ಕುಡಿಸ್ಕೊಳಕ್ ಏನಪ್ಪಾ ಅಂದ್ರ ಭಾರತ ಸರ್ಕಾರ ಏನಪ್ಪಾ ಅಂದ್ರೆ ಈಗಾಗಲೇ ಏನಪ್ಪಾ ಅಂದ್ರೆ ಇದ್ರ ಮ್ಯಾಗ ಕಾರ್ಯವನ್ನು ನಡೆಸ್ತದ. ಈಗಾಗಲೇ 20% ಎಥಿನಾಲ್ ಕುಡ್ಸಕ್ ನಮ್ಗೆ ಏನಪ್ಪಾ ಅಂದ್ರೆ ಅನುವು ಸಿಕ್ಕದ. ಹೌದಾ? ಇನ್ನು ಮುಂದಿನ ದಿವಸದಾಗ ಆ ಎಥಿನಾಲ್ ಪ್ರಮಾಣವನ್ನ ಹೆಚ್ಚು ಮಾಡ್ಕೊಂಡ ಈ ಪೆಟ್ರೋಲಿಯಂ ವಸ್ತುಗಳು ಇರ್ತಾವಲ್ಲ, ಇವೇನ್ ನವೀಕರಿಸಲಾಗದು, ಅವುಗಳನ್ನ ಏನಪ್ಪಾ ಅಂದ್ರೆ ಕಡಿಮೆ ಮಾಡ್ಕೋದು. ಈಗ 70 ಅದ, ಮುಂದೆ ಏನಪ್ಪಾ ಅಂದ್ರೆ 50 ಮಾಡೋದು, 50 ಎಥನಾಲ್ ಸೇರಿಸೋದು. ಅಂದ್ರೆ ಈ ಎಥನಾಲ್ ಏನಪ್ಪಾ ಅಂದ್ರೆ ಇದನ್ನು ಕೂಡ ಏನಪ್ಪಾ ಅಂದ್ರೆ ಗುಣಮಟ್ಟವನ್ನ ಹೆಚ್ಚಿಸ್ಬೇಕು ನಾವು, ಮತ್ತೆ ಡೂಪ್ಲಿಕೇಟ್ ಹಾಕಿದ್ರೆ ನಡೆಯಂಗಿಲ್ಲ. ಹೌದಾ? ಹಂಗ್ ಮಾಡ್ಕೊಂಡ್ ಮುಂದೆ ಏನ್ ಮಾಡೋದಪ್ಪ ಅಂದ್ರೆ ಪೆಟ್ರೋಲ್ 30 ಮಾಡಿ ಎಥನಾಲ್ 70 ಮಾಡೋದು. ಮುಂದೆ ಏನ್ ಮಾಡಪ್ಪ ಅಂದ್ರೆ 10% ಪೆಟ್ರೋಲ್ ಮಾಡಿ 90% ಎಥನಾಲ್ ಮಾಡ್ಕೊತ, ಹಿಂಗ್ ಮಾಡ್ಕೊಂತ ಏನಪ್ಪಾ ಅಂದ್ರ ನಾವು ಈ ನವೀಕರಿಸಲಾಗದಂತ ಸಂಪನ್ಮೂಲಗಳ ಮ್ಯಾಗ ಏನಪ್ಪಾ ಅಂದ್ರೆ ಅವಲಂಬನೆ ಕಡಿಮೆ ಮಾಡ್ಕೊಳಕ ಈ ಎಥನಾಲ್ ಇರ್ತವೆ. ಇದರದ ಸಮ್ಮೇಳನವನ್ನು ಎಲ್ಲಿ ನಡೆಸ್ತಪ್ಪ ಅಂದ್ರೆ ನಮ್ಮ ಭಾರತ ದೇಶದ ದೆಹಲಿಯಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ನಡೆಸಿದ್ವಿ. ಇದೇನಪ್ಪಾ ಅಂದ್ರೆ ಈ ಒಂದು ವರ್ಷದಲ್ಲಿ ಇರತಕ್ಕಂಥ ಪ್ರಮುಖವಾದಂಥ ಸಮ್ಮೇಳನಗಳು ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ ಸ್ವಲ್ಪ ವಿಡಿಯೋ ಏನಾಗಿರ್ಬೇಕಪ್ಪ ಅಂದ್ರೆ ನಿಮ್ಗೆ ಲೆಂದಿ ಅನ್ಸಿರ್ಬೋದು, ಆದ್ರೆ ಯಾರು ಏನಪ್ಪಾ ಅಂದ್ರೆ ಸ್ಕಿಪ್ ಮಾಡಲ್ಲ. ಹೌದಾ? ಈ ವಿಡಿಯೋನ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅದ್ರ ಮ್ಯಾಗ ರೌಂಡೇ ಹಂಗೆ 360 ಏನಪ್ಪಾ ಅಂದ್ರೆ GK ಕೂಡ ಏನಪ್ಪಾ ಅಂತಂದ್ರೆ ಕವರ್ ಮಾಡೀನಿ. ಅದಕ್ಕೆ ಎಲ್ಲರೂ ಏನಪ್ಪಾ ಅಂದ್ರೆ ಕ್ಲಿಯರ್ ಹಂಗೆ ಸ್ವಲ್ಪ ಸ್ಪೀಡ್ ಇಡ್ರಿ, ಆದ್ರೆ ವಿಡಿಯೋ ಎಲ್ಲ ಪೂರ್ತಿ ಮುಗಿಮಟ್ಟ ಸ್ಕಿಪ್ ಮಾಡಲ್ಲ ನೋಡ್ರಿ ಅಂತಕ್ಕಂಥದ್ದನ್ನು ನೋಡ್ಕೊಂತ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಮುಂದಿನ ಅವಧಿಯೊಳಗೆ ಏನಪ್ಪಾ ಅಂದ್ರೆ ಮತ್ತೊಂದು ತಿಂಗಳದ ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸನ್ನು ನಾವು ನಿಮಗೆ ಮಾಡ್ತಾ ಇದ್ದೀನಿ. ಹೌದಾ? ಯಾವತ್ತೂ ಏನಪ್ಪಾ ಅಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಇರಲಿ. ಹೌದಾ? ಅದೇ ರೀತಿಯಾಗಿ ಅದೇ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ನಮ್ಮ ಗ್ಲೋಬಲ್ ಎಜುಕೇಷನ್ ಬನಟ್ಟೆಯ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ. ಹಂಗಯ್ಯಪ್ಪ ಅಂದ್ರೆ ಯಾವತ್ತು ನಮ್ಮ ಏನಪ್ಪ ಅಂದ್ರೆ ಗ್ಲೋಬಲ್ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಕ್ಕಂಥ ಮಾತನ್ನು ಹೇಳ್ತೆ ಏನು ಮಾಡ್ತಪ್ಪ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾನೆ. ಜೈ ಹಿಂದ್.